ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಡಿಸ್ಟೆನ್ಸ್ ಆಫ್ ದ ಸನ್ ಅನ್ನೋ ಸೀರೀಸ್ ನ ಪಾರ್ಟ್ 5 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋದು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇನ್ನು ಯಾರಾದ್ರೂ ಫಾಲೋ ಮಾಡದೇ ಇದ್ರೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ಹೀರೋ ಈಗ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಜಾಗಕ್ಕೆ ಹೋಗ್ತಾನೆ ಅಂತ ಗೊತ್ತಾದ್ಮೇಲೆ ಹೀರೋನ್ಗೆ ತುಂಬಾನೇ ಬೇಜಾರಾಗಿರುತ್ತೆ. ತಕ್ಷಣ ಹೋಗಿ ಅವನ ಹತ್ರ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾಳೆ. ಆಗ ಹೀರೋ ಕೂಡ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಾರೆ, ನಾನು ನಿನ್ನ ಇಷ್ಟಪಡ್ತಾ ಇದೀನಿ ಅಂತ. ಅದಕ್ಕೆ ಹೀರೋನ್ ಕೂಡ ಶಾಕಿಂಗ್ ಆಗಿ ನೋಡಿರ್ತಾಳೆ. ಈಗ ಹೀರೋಯಿನ್ ಹೇಳ್ತಾಳೆ, ಅಂದ್ರೆ ಫಸ್ಟ್ ಅವಳು ನೆನ್ಸಿ ನೋಡ್ತಾಳೆ, ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ನಾವ್ ಯಾವಾಗೆಲ್ಲ ಭೇಟಿ ಆಗ್ಬೇಕು, ಮನ್ಸ್ ಬಿಚ್ಚಿ ಒಂದು 10 ನಿಮಿಷ ಮಾತಾಡ್ಕೊಳ್ಳೋಣ ಅಷ್ಟೇ. ಮೇಲೆ ಕಾಲ್ ಬಂದಿದ ತಕ್ಷಣ ನಂಗೆ ಅರ್ಧದಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ಅದು ಮತ್ತೆ ನೀನು ಕಂಟಿನ್ಯೂ ಮಾಡ್ತೀಯ ಅಂತ ನಂಗೆ ಚೆನ್ನಾಗೇ ಗೊತ್ತು. ಇವಾಗ ಹಂಗೆ ಮಾಡ್ತಾ ಇದೀಯಾ, ಅದಕ್ಕಂತ ನೀನ್ ಕೆಲ್ಸನ ಬಿಟ್ಬಿಟ್ಟು ನನ್ ಜೊತೆನೇ ಇರು ಅಂತ ಹೇಳೋದು ಕೂಡ ನನ್ ತಪ್ಪೆ. ಸೊ ನೀನ್ ನನ್ನ ಹತ್ರ ಸಾರಿ ಕೇಳ್ಬಿಟ್ಟು ಇಲ್ಲಿಂದ ಹೋಗ್ಬೋದು ಅಂದಾಗ ಹೀರೋ ಕೂಡ ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗ್ತಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಅವ್ನ ರೂಮ್ ಹೋದ್ಮೇಲೆ ಅಷ್ಟೊಂದಿಗೆ ನಿದ್ದೆನೆ ಬರ್ತಾ ಇಲ್ಲ. ಹೀರೋಯಿನ್ ನೆನಪಾಗೆ ಇರುತ್ತೆ, ಅಯ್ಯೋ ಮತ್ತೆ ಇವಾಗ ಇಲ್ಲಿಂದ ಹೋದ್ಮೇಲೆ ಅವಳು ಯಾವಾಗ ಮೀಟ್ ಮಾಡ್ತೀನೋ ಏನೋ ಅನ್ನೋ ತರ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಅವ್ನ್ ಬಂದು ಅಲ್ಲಿಂದ ಬಂದ್ಬಿಟ್ಟ. ಆಕ್ಚುಲಿ ಅವ್ರ ಅಪ್ಪ ಕೂಡ ಒಬ್ರು ಮಿಲಿಟರಿ ಆಫೀಸರ್, ಅವ್ರೀಗ ರಿಟೈರ್ಮೆಂಟ್ ಮಾಡ್ಕೊಳ್ತಿದ್ದಾರೆ. ಅದರಿಂದ ಅವ್ರ ಅಪ್ಪ ಜೊತೆ ಸೇರಿ ಒಂದು ಸಂತೋಷವಾಗಿ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಹೇಳಿ ಸ್ಟುಡಿಯೋ ನಲ್ಲಿ ಕೂತಿರ್ತಾರೆ. ಹೀರೋ ಅವರಮ್ಮ ತೀರ್ಕೊಂಡಿರೋದ್ರಿಂದ ಅವ್ರ ಫೋಟೋನ ಇಟ್ಕೊಂಡು ತುಂಬಾ ಸಂತೋಷವಾಗಿ ಫ್ಯಾಮಿಲಿ ಫೋಟೋನ ತಗೊಂಡ್ರು. ಇನ್ನೊಂದ್ ಕಡೆ ನಮ್ ಡಿಯಾಂಗ್ ನ ತೋರಿಸ್ತಾರೆ. ಡಿಯಾಂಗು ಅಲ್ಲಿ ಒಂದು ಟೀಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಲ್ವಾ, ಭಯಂಕರ ಟಾರ್ಚರ್ ಕೊಟ್ಟು ಟ್ರೈನಿಂಗ್ ಕೊಡ್ತಾ ಇರ್ತಾನೆ. ಮಾಡಬಾರ್ದಾಗಿರೋ ಕೆಲಸನೆಲ್ಲ ಮಾಡಿಸ್ತಾನೆ, ಮೇಲೆ ಆರ ಕೇಳ್ತಾನೆ, ಕೆಳಗಡೆ ಕುತ್ಕೊಳ್ಳಕ್ ಕೇಳ್ತಾನೆ. ಆದ್ರೆ ಎಲ್ಲರೂ ಅವನ ಮೇಲೆ ಸಕ್ಕ ಟೆನ್ಷನ್ ಅಲ್ಲಿ ಇರ್ತಾರೆ. ಆ ವಿಷಯ ಡಿಯಾಂಗ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಡಿಯಾಂಗ್ ಹೇಳ್ತಾನೆ, ಇಲ್ಲಿ ನೋಡಿ ನಿಮ್ಗೆಲ್ಲ ನಾನು ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ನನ್ ಮೇಲೆ ನೀವೆಲ್ಲ ತುಂಬಾನೇ ಕೋಪವಾಗಿರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಕೋಪ ಗಂಟ್ಲವರೆಗೂ ಬಂದಿದೆ ಅಂತ ಕೂಡ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಇದು ಟ್ರೈನಿಂಗ್ ಕ್ಯಾಂಪ್. ಈ ಟ್ರೈನಿಂಗ್ ಕ್ಯಾಂಪ್ ಒಳಗಡೆ ನೀವು ನನ್ನ ಏನು ಮಾಡಕ್ಕಾಗಲ್ಲ. ಏನಾದ್ರೂ ಹೊರಗಡೆ ಇಟ್ಕೊಳ್ಳೋಣ, ಹೊರಗಡೆ ನನ್ನ ಸಪರೇಟ್ ಆಗಿ ಸಿಕ್ಕಿದ್ರೆ ನಿಮ್ ಕೋಪನೆಲ್ಲ ನನ್ನ ಮೇಲೆ ತೋರಿಸ್ಕೋಬಹುದು, ಫೈಟಿಂಗ್ ಬೇಕಾಗಿದ್ರೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಸೌಂಡ್ ನಮ್ ಹೀರೋನೆ, ನಾನು ನಿನ್ ಟ್ರೈನಿಂಗ್ ಕ್ಯಾಂಪ್ ಗೆ ಜಾಯ್ನ್ ಬಂದ್ಬಿಟ್ಟೆ ಅಂತ ಹೇಳಿ ಹಾರ್ಕೊಂಡ್ ಬಂದು ಹಂಗೆ ಡಿಯಾಂಗ್ ಮುಂದೆ ನೇತಾಡ್ತಾ ಇರ್ತಾನೆ. ನೀನೇನೋ ಮಾಡ್ತಾ ಇದೆಯಲ್ಲಿ, ಇಲ್ಗೆ ನಕೋ ಬಂದೆ ಹಿಂಸೆ ಕೊಡಕ್ಕೆ ಅಂದಾಗ, ನಿನ್ಗೆ ಹಿಂಸೆ ಕೊಡದೆ ನನ್ ಕೈಲಿ ಇರಕ್ ಆಗ್ತಾ ಇಲ್ಲ ಕಣೋ, ನೀನು ತುಂಬಾ ಮಿಸ್ ಮಾಡ್ಕೊಂಡೆ ಅದಕ್ಕೆ ಬಂದೆ ಅಂತ ಹೇಳಿದಾಗ, ಸರಿ ಬಾ ಹೋಗೋಣ ಅಂತ ಅಲ್ಲಿಂದ ಹಂಗೆ ಈವ್ನಿಂಗ್ ಆಗಿರುತ್ತೆ. ಹೊರಗಡೆ ಒಂದು ಬಾರಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ 3 ಮಿಲಿಟರಿ ಆಫೀಸರ್ಸ್ ಬರ್ತಾರೆ. ಅಷ್ಟೇ ಟೆನ್ಷನ್ ಆಗ್ಬಿಟ್ರಿ ಇವರಿಬ್ರು. ಅವ್ರು ಬಂದವರು, ನೀನ್ ಎತ್ತನೆ ಹೇಳಿದ್ದು ಹೊರಗಡೆ ಬಂದ್ಮೇಲೆ ಫೈಟಿಂಗ್ ಇಟ್ಕೊಳ್ಳೋಣ ಅಂತ, ಬಾರೋ ಫೈಟಿಂಗ್ ಮಾಡೋಣ ಬಾರೋ ಅಂತ ಹೇಳ್ತಾರ. ಇವರಿಬ್ರು ಎದ್ನೋ ಬಿದ್ನೋ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾರೆ. ಯಾಕಂದ್ರೆ ಅವ್ರು 3 ಜನ ಮಾತ್ರ ಬಂದಿಲ್ಲ, ಒಂದು ಟೀಮೇ ಬಂದಿರುತ್ತೆ. ಇವ್ರ ಹತ್ರ ಸಿಕ್ಕಾಕೊಂಡ್ರೆ ಅಷ್ಟೇ, ನಾವು ಟ್ರೈನಿಂಗ್ ಕೊಟ್ಟಿರೋರು ನಮ್ಮೇಲೆ ಅಪ್ಲೈ ಮಾಡದೇ ಇರ್ತಾರ ಅಂತ ಹೇಳಿ ಓಡೋಗಿ ಯಾವ್ದೋ ಒಂದು ಗೋಡೆ ಪಕ್ಕ ಬಚ್ಚಿಟ್ಕೊಂಡಿರ್ತಾರೆ. ಆಗ ಡಿಯಾಂಗ್ ಕೇಳ್ತಾನೆ, ಏನೋ ನಿನ್ ಗರ್ಲ್ ಫ್ರೆಂಡ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ, ಏನಾಯ್ತು ಡಾಕ್ಟರ್ ಲವ್ ಅಂತ ಕೇಳಿದಾಗ ಹೀರೋ ಅಂತಾನೆ, ಎಲ್ಲೋ ಯಾವಾಗಲ್ಲ ಅವಳ ಹತ್ರ ಒಂದು 5 ನಿಮಿಷ ಬಿಟ್ಟು ಮಾತಾಡೋಣ, ರೊಮ್ಯಾನ್ಸ್ ಮಾಡೋಣ ಅಂತ ಹೇಳಿದ್ರೆ ಆ ಟೈಮಲ್ಲೇ ಕೆಲಸ ಅಂತ ಹೇಳಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬಿಡ್ತಾರೆ. ಕೋಪದಲ್ಲಿ ಅವಳೆ ಬ್ರೇಕಪ್ ಹೇಳ್ಬಿಟ್ಲು ಕಣೋ, ನಾನು ಬಂದ್ಬಿಟ್ಟೆ ಅಂದಾಗ ಡಿಯಾಂಗ್ ಕೂಡ ಓಹೋ ಹೌದಾ ಅಂತ ಹೇಳಿ. ಆಮೇಲೆ ಹೀರೋ ಕೇಳ್ತಾನೆ, ಸರಿ ನಿನ್ ಲವ್ ಮ್ಯಾಟ್ರ್ ಏನಾಯ್ತು, ಏನ್ ಜುನಾ ಕಾಲ್ ಮಾಡಿದ್ರೆ ಅಟೆಂಡ್ ಮಾಡ್ತೀಯಾ ಇಲ್ವಾ ಅನ್ನೋ ತರ ಅಂದಾಗ, ಮಾಡ್ತಾನೆ ಇದ್ದಾಳೆ, ನಾನಂತೂ ಅಟೆಂಡ್ ಮಾಡೋದೇ ಇಲ್ಲ ಕಣೋ, ಏನಾದ್ರೂ ಅನ್ಕೊಂಡ್ಲಿ, ನಾನು ಏನು ಮಾಡಕ್ಕಾಗಲ್ಲ, ನನ್ನ ಪರಿಸ್ಥಿತಿ ಹೆಂಗಿದೆ, ಸರಿ ನನ್ ಟೈಮ್ ಆಯ್ತು, ನಾನು ಕ್ಯಾಂಪ್ಗೆ ಹೋಗ್ತಾ ಇದೀನಿ, ನೀನಾಗೆ ನೀನ್ ಮನೆಗೆ ಹೊಟ್ಟೋಗು ಅಂತ ಹೇಳಿದಾಗ ಹೀರೋ ಅಂತಾನೆ, ನಿಂದ ನೋಡೋದಕ್ಕೆ ಇಷ್ಟು ದೂರ ಬಂದ್ರೆ ಮನೆಗೆ ಹೊಟ್ಟೋಗು ಅಂತ ಹೇಳ್ತಾ ಇದೀಯ, ಇರೋ ನಾನು ಬರ್ತೀನಿ ಅಂದ್ರೆ ಹೊಂಟೆಟಾ ಬಾವೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಆತರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಡಿಯಾಂಗ್ಗೆ ಜುನಾ ಕಾಲ್ ಮಾಡ್ತಾಳೆ. ಯೂಶುವಲ್ ಆಗಿ ಅವಳು ಕಾಲ್ ಮಾಡಿದಾಗ ಇವ್ನು ಅಟೆಂಡ್ ಮಾಡೋದಿಲ್ಲ, ಬಟ್ ಇವತ್ತು ಅಟೆಂಡ್ ಮಾಡ್ದ. ಅವ್ಳಿಗೆ ಒಂದ್ ಕಡೆ ಆಶ್ಚರ್ಯ, ಹೆಂಗೋ ಇವನು ನನ್ನ ಕಾಲ್ ಅಟೆಂಡ್ ಮಾಡ್ಬಿಟ್ಟ ಅಂತ. ಆಮೇಲೆ ಅವಳೆ ಕೇಳ್ತಾಳೆ, ಏನೋ ತುಂಬಾ ಆಶ್ಚರ್ಯವಾಗಿ ಕಾಲ್ ನ ಅಟೆಂಡ್ ಮಾಡ್ಬಿಟ್ಟಿದ್ಯಾ, ಬೈ ಮಿಸ್ಟೇಕ್ ಅಂತ ಕಾಣಿಸುತ್ತೆ, ಸರಿ ಆಯ್ತು ಹೆಂಗಿದ್ಯಾ, ನೀನ್ ಹೇಳಿದ್ ನಿಜಾನೇ ಕಣೋ, ಈ ಜಾಗದಲ್ಲಿ ತುಂಬಾನೇ ಸುಳ್ಳೆ ಇದೆ, ನನ್ ಕೈಲಂತೂ ಇರಕ್ಕೆ ಆಗ್ತಾ ಇಲ್ಲ, ಇದ್ರೂ ನಿನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೀನಿ, ನೀನ್ ಹೆಂಗಿದ್ಯಾ ಹುಷಾರಾಗಿದ್ಯಾ ಅಂತ ಕೇಳ್ತಾ ಇದ್ರೆ ಇವ್ನ್ಗೆ ಅವಳ ವಾಯ್ಸ್ ಕೇಳ್ತಾ ಇದ್ರೆ ಹಳೆ ನೆನಪುಗಳೆಲ್ಲ ಬರುತ್ತೆ. ಅದಾದ್ಮೇಲೆ ಇವನೇನು ಮಾತಾಡಲ್ಲ, ಕಾಲ್ ನ ಕಟ್ ಮಾಡ್ಬಿಟ್ಟ. ಅದೇ ತರ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಕುತ್ಕೊಂಡು ಹೀರೋಗೆ ಮೆಸೇಜ್ ನ ಟೈಪ್ ಮಾಡ್ತಾ ಇದ್ದಾಳೆ. ನೀನ್ ಇಲ್ಲಿಂದ ಹೋಗೋವರೆಗೂ ನನಗೆ ಒಂಟಿ ಅಂತ ಅನ್ಸಿಲ್ಲ, ಆದ್ರೆ ನೀನ್ ಹೋದ್ಮೇಲೆ ತುಂಬಾ ಒಂಟಿಯಾಗಿ ಫೀಲ್ ಆಗ್ತಾ ಇದೀನಿ, ನಾನಾದ್ರೂ ನಿನ್ ಜೊತೆ ಬಂದಿರ್ಬೋದು ಅಥವಾ ನೀನ್ ಇಲ್ಲೇ ಇರ್ಸ್ಕೊಂಡಿರ್ಬೋದಲ್ವಾ ಅನ್ನೋ ತರ ಟೈಪ್ ಮಾಡ್ತಾಳೆ. ಬಟ್ ಸೆಂಡ್ ಮಾಡೋದಕ್ಕೆ ಧೈರ್ಯ ಎಲ್ಲ ಸೈಲೆಂಟ್ ಆಗಿ ಕೂತಿರ್ತಾಳೆ. ಇವಾಗ ಹಂಗೆ ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಡಿಯಾಂಗ್ ನ ತೋರಿಸ್ತಾರೆ. ಈ ತರ ಕ್ಲಬ್ ಅಲ್ಲಿ ಏನು ಆಟ ಆಡ್ತಾ ಇರ್ಬೇಕಾದ್ರೆ ಇಬ್ರು ಒಂದೇ ತರ ಟಿ ಶರ್ಟ್ ನ ಹಾಕೊಂಡಿರ್ತಾರೆ. ಹೀರೋ ನೋಡ್ಬಿಟ್ಟು, ಏನ್ ಆಶ್ಚರ್ಯ ಕಣೋ, ಇಬ್ರು ಒಂದೇ ತರ ಹಾಕೊಂಡಿದೀವಿ, ಇರು ಫೋಟೋ ತೆಗಿತೀನಿ ಅಂತ ಹೇಳಿ ಡಿಯಾಂಗ್ ನ ಫೋಟೋ ತೆಗೆದ್ಬಿಟ್ಟು ಆ ಫೋಟೋನ ಜೂನಾಗೆ ಕಳ್ಸಿಕೊಡ್ತಾನೆ. ಜೂನಾ ಕೂಡ ಅದನ್ನ ನೋಡ್ಬಿಟ್ಟು ಫುಲ್ ಖುಷಿ ಪಡ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಇರ್ಬೇಕಾದ್ರೆ ಆ ಜಾಗಕ್ಕೆ ಡ್ಯಾನಿಯಲ್ ಬರ್ತಾನೆ. ಡ್ಯಾನಿಯಲ್ ಕಾರ್ನೇ ತಾನೇ ಇವ್ರು ಎತ್ಕೊಂಡೋಗಿ ನೀರಲ್ಲಿ ಹಾಕ್ಬಿಟ್ಟಿದ್ದು, ಅದರಿಂದ ಡ್ಯಾನಿಯಲ್ ತುಂಬಾ ನೀಟಾಗಿ ಆ ಕಾರ್ನೆಲ್ಲ ರೆಡಿ ಮಾಡ್ಬಿಟ್ಟು ಎತ್ಕೊಂಡ್ ಬಂದಿರೋದು. ಅದ್ರ ನೋಡ್ಬಿಟ್ಟು ಹೀರೋಯಿನ್ಗೆ ಸಖತ್ ಸಂತೋಷ, ಪರವಾಗಿಲ್ವೇ ಇಷ್ಟು ಚೆನ್ನಾಗಿದ್ರೆ ರೆಡಿ ಮಾಡ್ಬಿಟ್ಟಿದೀರಾ ಅಂತ. ಡ್ಯಾನಿಯಲ್ ಕೂಡ ಮೇಡಮ್ ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾನೆ. ಇಲ್ಲಿ ನಮ್ ಹೀರೋಯಿನ್ ಅವ್ರ ಕ್ಯಾಂಪ್ ಅಲ್ಲಿ ನೋಡಿದ್ರೆ ಜೂನಾ ಬಂದು ಹೀರೋಗೆ ಕಾಲ್ ಮಾಡ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ಆ ಕಡೆ ಅವರಿಬ್ರು ಯಾವ್ದೋ ಒಂದು ರೆಸ್ಟೋರೆಂಟ್ ಗೆ ಬಂದಿದ್ದಾರೇನೋ. ಹೀರೋ ಕೂಡ ಹೇಳ್ತಾ ಇರ್ತಾನೆ, ನಮ್ಮ ನಿನ್ ಬಾಯ್ ಫ್ರೆಂಡ್ ಜೊತೆನೆ ಬಂದಿದ್ದೀನಿ, ನಾನು ಎದುರುಗಡೆನೆ ಕುತ್ಕೊಂಡಿದ್ದಾನೆ ಅಂದಾಗ ಅವಳು ಕೂಡ ಓ ಹೌದಾ ಸರಿ ನಮ್ ಕತೆ ಬಿಡು, ನಿನ್ ಗರ್ಲ್ ಫ್ರೆಂಡ್ ಕೂಡ ನನ್ ಪಕ್ಕದಲ್ಲೇ ಇದ್ದಾಳೆ ಅಂತ ಹೇಳಿ ನಗ್ತಾ ಇರ್ತಾಳ. ಅದಕ್ಕೆ ಹೀರೋ ಕೇಳ್ತಾನೆ, ಅಚ್ಚುಚ್ಚು ಹೌದಾ, ನಾನು ಇಲ್ಲೇ ತುಂಬಾ ಫೀಲ್ ಮಾಡ್ತಾ ಇರ್ಬೇಕಲ್ವಾ ಅಂದಾಗ ಹೌದೌದು ಲೂಸ್ ತರ ಸುತ್ತಾ ಇದ್ದಾಳೆ ಇಲ್ಲೂ ಅಲ್ಲೂ ಅಂತ ಹೇಳ್ತಾಳೆ. ಹೆಂಗೋ ದಿನ ಕಳೀತು. ಈಗ ನೆಕ್ಸ್ಟ್ ಡೇನೆ ನಮ್ ಹೀರೋಯಿನ್ ಅವರು ಅವ್ರ ಜಾಗಕ್ಕೆ ಹೊರಡೋ ಡೇಟ್, ಅಂದ್ರೆ ಅವ್ರೀಗ ಕ್ಯಾಂಪ್ ಹಾಕಿದ್ರಲ್ಲ ಆ
ಆ ದಿನ ಎಲ್ಲ ಮುಗೀತು. ಇವತ್ತು ಅವರು ರಿಟರ್ನ್ ಹೋಗ್ತಿದ್ದಾರೆ. ಅದರಿಂದ ಎಲ್ಲರೂ ಹಂಗೆ ಸಂತೋಷವಾಗಿ ನಿಂತ್ಕೊಂಡು ಗ್ರೂಪ್ ಫೋಟೋ ಎಲ್ಲ ತಗೊಂಡು ಹೆಲಿಕಾಪ್ಟರ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಎಲ್ಲರ ಮುಖದಲ್ಲೂ ಸಂತೋಷದಿಂದ ಹೋಗ್ತೀವಿ ಅಂತ. ಆದ್ರೆ ಹೀರೋಯಿನ್ ಮಾತ್ರ ತುಂಬಾ ಡಲ್ ಆಗಿರ್ತಾಳೆ. ಹೆಂಗೋ ಹೆಲಿಕಾಪ್ಟರ್ ಬಂತು, ಈಗ ಎಲ್ಲರೂ ತುಂಬಾ ಖುಷಿಯಾಗಿ ಅದ್ರಲ್ಲಿ ಹೋಗ್ತಾ ಇರ್ತಾರೆ. ಇವ್ರ ಹೆಲಿಕಾಪ್ಟರ್ ಹೋಗಿದ ತಕ್ಷಣ ಆ ಜಾಗದಲ್ಲೇ ಭಯಂಕರವಾಗಿ ಭೂಕಂಪ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಟೈಮ್ ಅಲ್ಲಿ ಅದೇ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿರೋ ಒಂದು ಫ್ಯಾಕ್ಟರಿ ತರ ಇರುತ್ತೆ. ಆ ಜಾಗದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರೋ ಜಾಗ ಅದು. ಅಲ್ಲಿ ಒಳಗಡೆ ಒಬ್ಬ ಮ್ಯಾನೇಜರ್ ಅಂತ ಕಾಣಿಸುತ್ತೆ. ಅವನು ತುಂಬಾ ಡೈಮಂಡ್ಸ್ ನ ಒಂದು ಪ್ಯಾಕೆಟ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಒಂದು ಡಬ್ಬಿಯಲ್ಲಿ ಇಟ್ಟು ಸೈಡ್ ಅಲ್ಲಿ ಎತ್ತಿಡ್ತಾ ಇರ್ತಾನೆ. ಅದನ್ನ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೋ ಇನ್ನೊಬ್ಬ ಹಂಗೆ ಮಲ್ಗಿರ್ತಾನೆ. ನೋಡ್ಬಿಟ್ಟು ಏನೋ ಬಿಡು ಅಂತ ಹೇಳಿ ಮಲ್ಕೊಳ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಆ ಜಾಗದಲ್ಲಿ ಕೂಡ ಫುಲ್ ಆಗಿ ಭೂಕಂಪ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇಲ್ಲೆಲ್ಲ ಬೀಳ್ತಾ ಇರುತ್ತೆ. ಈ ಕಡೆ ನಮ್ಮ ಮಿಲಿಟರಿ ಕ್ಯಾಂಪ್ ಹಾಕೊಂಡಿದ್ರಲ್ವಾ, ಆ ಜಾಗದಲ್ಲಿ ಕೂಡ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಹೇಳ್ಬೇಕಂದ್ರೆ ಕನ್ಸ್ಟ್ರಕ್ಷನ್ ಕಂಪನಿ ಹತ್ರ ಒಂದ್ ದೊಡ್ಡ ಟವರ್ ತರ ಕಟ್ಟಿರ್ತಾರೆ. ಆ ಟವರ್ ಕೂಡ ಬಿದ್ದೋಯ್ತು. ಈ ಕಡೆ ಚರ್ಚ್ ತುಂಬಾ ಜಾಗ ಅಲ್ಲಿ ತುಂಬಾನೇ ಕೊಲಾಪ್ಸ್ ಆಗ್ಬಿಟ್ಟಿರುತ್ತೆ. ಈ ವಿಷಯ ಎಲ್ಲ ಕೂಡ ನಮ್ ಹೀರೋ ಹತ್ರ ಹೇಳಿದಾಗ ಅವ್ನು ಕೂಡ ಅಯ್ಯೋ ನಮ್ ಟೀಮ್ ಅವ್ರಿಗೆ ಏನಾಯ್ತೋ ಏನು ಅಂತ ಅಲ್ಲಿಂದ ಎದ್ದು ಬಿದ್ದು ಬರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ನೋಡಿದ್ರೆ ಮಿಲಿಟರಿ ಆಫೀಸರ್ಸ್ ಆ ಕಮಾಂಡರ್ಸ್ ಎಲ್ಲ ಇರ್ತಾರಲ್ವಾ, ಅವರೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ. ಇವಾಗ ನಡೀತಿರೋ ಪ್ರಾಬ್ಲಮ್ ನ ಯಾವ ತರ ಹ್ಯಾಂಡಲ್ ಮಾಡೋದು ಅಂತ. ಈಗ ಜಾಗದಲ್ಲಿ ಇರೋದು ನಮ್ ಹೀರೋ ಟೀಮ್ ಮಾತ್ರ ತಾನೆ. ನಮ್ ಹೀರೋ ಇಲ್ಲ ಅಂದ್ರೆ ಅವ್ರ ಟೀಮ್ ಮೆಂಬರ್ಸ್ ಮಾತ್ರ ತಾನೆ ಅಲ್ಲಿರೋದು. ಅವ್ರ ಮಾತ್ರ ಸಾಕಾಗಲ್ಲ. ಇನ್ ಮಿಕ್ಕಿರೋ ಆಲ್ಫಾ ಟೀಮ್ ನ ಕೂಡ ಅಲ್ಲಿಗೆ ಕಳಿಸ್ಬೇಕು. ಈಗ ಡಿಯಾಂಗ್ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಲ್ವಾ, ಅವ್ರನ್ನ ಕೂಡ ಅಲ್ಲಿಗೆ ಕಳಿಸ್ಬೇಕು ಅಂತ ನಮ್ ಹೀರೋನ ಡಿಯಾಂಗ್ ನೆಲ್ಲ ಕೂಡ ಅಲ್ಲಿಗೆ ಹೋಗಕ್ ಹೇಳ್ತಾರೆ. ಇವ್ರು ಮಾತ್ರ ಅಲ್ಲ, ನಮ್ ಹೀರೋಯಿನ್ ಅವ್ರು ಇವಾಗ ತಾನೆ ಆ ಜಾಗದಿಂದ ಹೋದ್ರು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಈ ತರ ಒಂದು ಭೂಕಂಪ ಬಂದಿದೆ ಅಂತ ರಿಟರ್ನ್ ಬಂದಿರ್ತಾರೆ. ಆದ್ರೆ ಇವರು ಸ್ಟ್ರೇಟ್ ಆಗಿ ಮಿಲಿಟರಿ ಕ್ಯಾಂಪ್ ಹತ್ರ ತಾನೆ ಬಂದಿರ್ತಾರೆ. ಅಲ್ಲಿರೋರ್ಗೆಲ್ಲ ತುಂಬಾ ಜನಕ್ಕೆ ಗಾಯ ಆಗಿದೆ ಅಂತ ಹೆಲ್ಪ್ ಮಾಡ್ತಾ ಇರೋದು. ಆದ್ರೆ ಅದೇ ಟೈಮ್ ಅಲ್ಲಿ ಅಲ್ಲಿರೋ ಜೂನ್ ಆಗಿ ವಾಕಿ ಟಾಕಿಯಲ್ಲಿ ಗೊತ್ತಾಗುತ್ತೆ ಈ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಲ್ವಾ, ಆ ಜಾಗದಲ್ಲಿ ಕೂಡ ತುಂಬಾ ಭಯಂಕರವಾಗಿದೆ, ತುಂಬಾ ಜನಕ್ಕೆ ಏಟ್ ಆಗಿದೆ, ತಕ್ಷಣ ನಮ್ಗೆ ಮೆಡಿಕಲ್ ಟೀಮ್ ಸಪೋರ್ಟ್ ಬೇಕಾಗಿದೆ ಅಂತ ಹೇಳಿದಾಗ ಇವರೆಲ್ಲ ಕೂಡ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲೋಗ್ ನೋಡಿದ್ರೆ ಅಲ್ಲಿರೋ ಅಷ್ಟು ಬಿಲ್ಡಿಂಗ್ಸ್ ಹಂಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ. ತುಂಬಾ ಜನಕ್ಕೆ ಗಾಯ ಆಗಿರುತ್ತೆ. ಸ್ವಲ್ಪ ಜನ ರೆಸ್ಕ್ಯೂ ಮಾಡಿದ್ರೆ ಕೂಡ ಇನ್ ಸ್ವಲ್ಪ ಜನ ಒಳಗಡೆ ಸಿಕ್ಕಾಕೊಂಡಿರ್ತಾರೆ. ಅವ್ರನ್ನ ಕಾಪಾಡೋದು ಕೂಡ ಮಿಲಿಟರಿ ಅವರೆಲ್ಲ ಹೋಗ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಯಿನ್ ಅವ್ರ ಟೀಮ್ ಮೆಂಬರ್ಸ್ ಕೂಡ ಏನು ಕಡಿಮೆ ಅಲ್ಲ. ನಮ್ ಹೀರೋಯಿನ್ ಅಲ್ಲಿರೋರ್ಗೆಲ್ಲ ಹೇಳ್ತಾರೆ ಎಲ್ಲರನ್ನೂ ಕಾಪಾಡ್ಬೇಕು, ಯಾರಿಗೆ ಏನೇ ಆದ್ರೆ ಕೂಡ ನಾವು ಬಿಟ್ಕೊಡ್ಬಾರ್ದು ಅಂತ ಹೇಳಿ ಎಲ್ಲರೂ ಹೋಗಿ ಎಲ್ಲರನ್ನೂ ಕಾಪಾಡ್ತಾರೆ. ಮಿಲಿಟರಿ ಅವ್ರಿಗೆ ಸಮವಾಗಿ ನಮ್ ಹೀರೋಯಿನ್ ಅವ್ರ ಟೀಮ್ ಕೂಡ ತುಂಬಾನೇ ಕಷ್ಟ ಪಡ್ತಾರೆ. ಇಲ್ಲಿ ಇಷ್ಟು ಜನದ ಪ್ರಾಣ ಹೋಗ್ತಾ ಇದೆ ಅಂತ ಅಲ್ಲಿರೋ ಮ್ಯಾನೇಜರ್ ಗೆ ಚಿಂತೆ ಇಲ್ಲ. ಅವ್ನು ಹೋಗ್ಬಿಟ್ಟು ಇನ್ನೊಂದು ಮಿಲಿಟರಿ ಆಫೀಸರ್ ಹತ್ರ ಈ ತರ ನನ್ನ ಇದ್ದಿದ್ ಕ್ಯಾಬಿನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಇದೆ, ನಾನು ಅದನ್ನ ಎತ್ತಬೇಕು, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಬಂದು ನನ್ನ ಜೊತೆ ಹೆಲ್ಪ್ ಮಾಡಿ ನನಗೆ ಅದನ್ನ ಎತ್ಕೊಡಿ ಅಂತ ಕೇಳ್ತಾ ಇರ್ತಾನೆ. ಆ ಮಿಲಿಟರಿ ಆಫೀಸರ್ ಗಂತೂ ಏನು ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಅವ್ನ ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡಿರೋದು ಅವ್ನು ಇಟ್ಟಿರೋ ಡೈಮಂಡ್ ನ ಎತ್ತೋದಕ್ಕೆ, ಇದಕ್ಕೂ ಮುಂಚೆ ನೋಡಿದ್ವಲ್ಲ ಅದನ್ನ ಎತ್ತಕ್ಕೆ. ಆದ್ರೆ ಸುಮ್ನೆ ಫೈಲ್ಸ್ ಅಂತ ಸುಳ್ಳು ಹೇಳ್ತಾ ಇರೋದು. ಆದ್ರೆ ಆ ಮಿಲಿಟರಿ ಆಫೀಸರ್ ನೋಡಿ ಈ ಟೈಮಲ್ಲಿ ಅದೆಲ್ಲ ಆಗೋದಿಲ್ಲ, ನಾವು ಪ್ರಾಣ ಕಾಪಾಡಬೇಕಾಗಿರೋ ತುಂಬಾ ಜನ ಇದ್ದಾರೆ, ಸೊ ಇವಾಗ ಅದನ್ನೆಲ್ಲ ಮಾಡಕ್ಕಾಗಲ್ಲ, ಆಮೇಲೆ ಬೇಕಾಗಿದ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಮರ್ಯಾದಿನೇ ಕೊಡದೆ. ಇನ್ನೊಂದ್ ಕಡೆ ಇನ್ನೊಬ್ಬನಿಗೆ ತುಂಬಾನೇ ಗಾಯ ಆಗಿರುತ್ತೆ. ನಮ್ ಹೀರೋಯಿನ್ ಮತ್ತೆ ಅವ್ರ ಟೀಮ್ ಮೆಂಬರ್ಸ್ ಅವ್ರನ್ನ ಕರ್ಕೊಂಡ್ ಬಂದು ಚೆಕ್ ಎಲ್ಲ ಮಾಡ್ತಾರೆ, ಅವ್ರಿಗೆ CPR ಎಲ್ಲ ಮಾಡ್ತಾರೆ. ಆದ್ರೆ ಪಾಪ ಅವ್ನ ಕೈಯಲ್ಲಿ ಉಸಿರಾಡಕ್ ಆಗ್ತಾ ಇಲ್ಲ. ಹೀರೋಯಿನ್ ಬಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವರು ತೀರ್ಕೊಂಡಿದ್ದಾರೆ ಅಂತ. ಹೀರೋಯಿನ್ ಹೇಳ್ತಾಳೆ ನೀನ್ ಎಷ್ಟೇ CPR ಮಾಡಿದ್ರೆ ಕೂಡ ಅವ್ರು ಎದ್ದೇಳ ಕಣೋ, ಬಿಟ್ಬಿಡು ಅಂತ. ಆದ್ರೆ ಅವ್ನು ಇಲ್ಲ ನಾನು ಕಾಪಾಡ್ಬೇಕು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಅವ್ರಿಗೆ ಪ್ರೆಸ್ ಮಾಡ್ತಾನೆ ಇರ್ತಾನೆ ಚೆಸ್ಟ್ ಮೇಲೆ. ಆದ್ರೂ ಅವ್ರು ಎದ್ದೇಳ್ತಾ ಇಲ್ಲ. ಆಗ ಅಲ್ಲಿರೋ ಇನ್ನೊಬ್ರು ಬಂದ್ಬಿಟ್ಟು ಅವ್ರ ಸೀನಿಯರ್ ಇವ್ರ ಟೀಮ್ ಅಲ್ಲಿ ಇರ್ತಾರಲ್ವಾ, ಅವ್ರು ಬಂದ್ಬಿಟ್ಟು ಅವ್ನ ಕೆನ್ನೆ ಮೇಲೆನೆ ಒಂದು ಕೊಡ್ತಾರೆ. ಏನ್ ಅನ್ಕೊಂಡಿದ್ಯಾ, ಇದು ಎಮೋಷನಲ್ ಆಗೋ ಟೈಮಾ, ನಮ್ ಹೆಲ್ಪ್ ಇಲ್ಲಿ ತುಂಬಾ ಜನಕ್ಕೆ ಬೇಕಾಗಿದೆ, ನಾವ್ ಇತ್ರ ಹತ್ಕೊಂಡ್ ಕುತ್ಕೊಂಡ್ರೆ ಅವ್ರನ್ನೆಲ್ಲ ಯಾರು ಕಾಪಾಡ್ತಾರೆ, ಕಾಪಾಡ್ಬೇಕಾಗಿರೋರು ತುಂಬಾ ಜನ ಇದಾರೆ. ಡಾಕ್ಟರ್ ಅನ್ನೋರು ಸಾಯೋ ಬದುಕು ಸ್ಥಿತಿಯಲ್ಲಿರೋರ್ನ ಕಾಪಾಡೋರೆ ಹೊರತು ಸತ್ ಮೇಲೆ ಕಾಪಾಡೋದಲ್ಲ ಕಣೋ, ಅವ್ರಿಗೆ ನಮ್ ಹೆಲ್ಪ್ ಬೇಕಾಗಿಲ್ಲ, ಫಸ್ಟ್ ಇರೋರ್ಗೆ ಹೆಲ್ಪ್ ಮಾಡಿ ಎದ್ದೇಳ್ ಮೇಲೆ ಅಂತ ಹೇಳಿದಾಗ ಅವ್ನು ಕೂಡ ಅವಾಗ ಸಿಚುವೇಶನ್ ಅರ್ಥ ಆಗುತ್ತೆ. ಈ ತರನೇ ತುಂಬಾ ಜನನ ಕಾಪಾಡ್ತಾರೆ. ಆಲ್ಮೋಸ್ಟ್ ಈಗ ನೈಟೇ ಆಗ್ಬಿಟ್ಟಿರುತ್ತೆ. ಅಲ್ಲಿ ಈ ಮೆಡಿಕಲ್ ಟೀಮ್ ಅವರೆಲ್ಲ ಸರಿ ಊಟ ಮಾಡೋಣ ಅಂತ ಆಗ್ತಾನೆ ಊಟ ಕುತ್ಕೊಳ್ತಾರೆ. ಇದ್ರೂನು ನಿಮ್ ಸಪೋರ್ಟ್ ಬೇಕು ಅಂತ ಹೇಳಿದಕ್ಕೆ ಪಾಪ ಅವ್ರು ತಿನ್ನೋದ್ ಕೂಡ ಇಲ್ಲ, ಅದದ ಹಂಗಂಗೆ ಇಟ್ಬಿಟ್ಟು ಮತ್ತೆ ಹೆಲ್ಪ್ ಮಾಡಕ್ಕೆ ಅಂತ ಹೊರಟೋಗ್ತಾರೆ. ಅಲ್ಲಿ ಕೆಲವ್ರು ಮಿಲಿಟರಿ ಮೆಂಬರ್ಸ್ ಅಲ್ಲ, ಅಲ್ಲಿ ದೊಡ್ಡ ದೊಡ್ಡ ಕಂಬಗಳೆಲ್ಲ ಬಿದ್ದೋಗ್ಬಿಟ್ಟಿರುತ್ತೆ. ಈ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅದ್ರಲ್ಲಿ ಹಂಗೆ ಬಿದ್ದೋಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಜರುಗಿಸ್ಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಚೈನ್ ಎಲ್ಲ ಹಾಕ್ಬಿಟ್ಟು ಕ್ರೇನ್ ಮುಖಾಂತರ ಅದನ್ನೆಲ್ಲ ಇಳಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆಗ್ತಾ ಇಲ್ಲ. ಆ ಪ್ರೊಸೆಸ್ ಎಲ್ಲ ಚೈನೇ ಕಟ್ ಆಗ್ಬಿಡುತ್ತೆ. ತುಂಬಾನೇ ವೇಟ್ ಆಗಿರುತ್ತೆ. ಅದನ್ನ ಜರುಗ್ಸಕ್ಕೆ ಆಗ್ತಾ ಇಲ್ಲ. ಹೆಂಗಪ್ಪ ಜರುಗ್ಸೋದು ಅಂತ, ಯಾಕಂದ್ರೆ ಅದಡಿ ಕೂಡ ತುಂಬಾ ಜನ ಇರ್ತಾರೆ. ಇದೇ ಟೈಮ್ ಅಲ್ಲಿ ಹೀರೋಯಿನ್ ಅಲ್ಲಿ ಕೆಲಸ ಮಾಡ್ತಾರೆ ಇನ್ನೊಂದು ವರ್ಕರ್ಗೆ ಫುಲ್ ಆಗಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬಿಟ್ಟು ಇನ್ನೇನ್ ಅಲ್ಲಿಂದ ಹೋಗ್ಬೇಕಾದಾಗ ಆ ವರ್ಕರ್ ಅವ್ನ್ ಶೂನ ಬಿಚ್ಬಿಟ್ಟು ಹೀರೋಯಿನ್ಗೋಸ್ಕರ ಕೊಡ್ತಾನೆ. ಯಾಕಂದ್ರೆ ಅಲ್ಲಿ ತುಂಬಾನೇ ಕಂಬಿಗಳು, ಮಣ್ಣು, ಕಲ್ಲು ಎಲ್ಲ ಇರುತ್ತೆ. ಅವಳು ಹಾಕೊಂಡಿರೋ ನಾರ್ಮಲ್ ಚಪ್ಪಲಿ ಎಲ್ಲ ಹತ್ರ ಎಲ್ಲ ಓಡಾಡಕ್ ಆಗಲ್ಲ. ಆಲ್ರೆಡಿ ಅವಳ ಕಾಲ್ಗೆ ಕೂಡ ಗಾಯ ಆಗಿರುತ್ತೆ. ಇದನ್ನ ಗಮನಿಸೋ ವರ್ಕರ್ ಅವ್ನ್ ಶೂನ ಬಿಚ್ ಕೊಡ್ತಾನೆ. ಹಿಂಗಿರ್ಬೇಕಾದ್ರೆ ನಮ್ ಹೀರೋ ಅವ್ರು ಕೂಡ ಜಾಗಕ್ಕೆ ಬಂದ್ಬಿಟ್ರು. ನಮ್ ಹೀರೋ ಬಂದಿದ ತಕ್ಷಣ ಅಲ್ಲಿರೋರೆಲ್ಲ ಹೋಗಿ ನಮ್ ಹೀರೋಗೆ ಸಲ್ಯೂಟ್ ಮಾಡಿದಾಗ ನಮ್ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ಇಲ್ಲಿ ತುಂಬಾ ಜನಕ್ಕೆ ನಮ್ ಹೆಲ್ಪ್ ಬೇಕಾಗಿದೆ, ಅದಕ್ಕೆ ಫಸ್ಟ್ ನಾವು ಹುಷಾರಾಗಿರ್ಬೇಕು, ನಾವು ಗಟ್ಮುಟ್ಟಾಗಿರ್ಬೇಕು. ಸೊ ಫಸ್ಟ್ ನಿಮ್ಮೈನ ನೀವು ನೋಡ್ಕೊಳ್ಳಿ, ನಿಮ್ಗೇನು ಹೆಚ್ಚು ಕಡಿಮೆ ಆಗದಿರೋ ತರ ನೋಡ್ಕೊಳ್ಳಿ, ಎಲ್ಲರನ್ನೂ ಕಾಪಾಡಿ. ಒಂದು ಪ್ರಾಣ ಹೋಗ್ತಾ ಇದೆ ಅಂದ್ರೆ ಅದನ್ನ ಬಿಡ್ಲೇಬಾರ್ದು, ಯಾವುದೇ ಕಾರಣ ಕೂಡ ನಾವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ನಾವು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರಿಗೂ ಒಂದು ಮೋಟಿವೇಶನ್ ಸ್ಪೀಚ್ ನ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆ ಜಾಗದಲ್ಲಿ ಡಿಯಾಂಗ್ ಮತ್ತೆ ಜುನ ಇಬ್ರು ಎದುರು ಬದ್ರು ಆಗ್ತಾರೆ. ಡಿಯಾಂಗ್ ಕೇಳ್ತಾನೆ, ಜುನ ನಿನ್ಗೇನಾಗಿಲ್ಲ ತಾನೆ, ನಾರ್ಮಲ್ ಆಗಿದೆಯಾ ತಾನೆ ಅಂದಾಗ ಅವಳು ಕೂಡ ಇಲ್ಲ ನನ್ಗೇನಾಗಿಲ್ಲ, ಹುಷಾರಾಗಿದ್ದೀನಿ, ನೀನು ಹುಷಾರಾಗಿರು, ಹೆಚ್ಚು ಕಡಿಮೆ ಏನಾದ್ರು ಮಾಡ್ಕೊಂಡ್ಬಿಟ್ಟಿಯಾ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಬಂದ ಶೂನ ಹಾಕೋಬೇಕಾದ್ರೆ ಟಕ್ ಅಂತ ನಮ್ ಹೀರೋಯಿನ್ ಹೋಗ್ಬಿಟ್ಟು ಅವಳಿಗೆ ಶೂ ಲೇಸ್ ಎಲ್ಲ ಕಟ್ಟಬೇಕಾದ್ರೆ ನಿನ್ಗೇನಾಗಿಲ್ಲಲ್ಲ, ಹುಷಾರಾಗಿದ್ಯಲ್ಲ ಅಂದಾಗ ಹೀರೋಯಿನ್ ಕೂಡ ನನ್ಗೇನಾಗಿಲ್ಲ, ಹುಷಾರಾಗಿದ್ದೀನಿ, ನೀವು ಹೋಗ್ರಿ, ಬೇಗ ಎಲ್ಲರನ್ನು ಕಾಪಾಡ್ಬೇಕು ಅಂತ ಹೇಳಿ ಇಬ್ರು ಹಂಗೆ ಆಪೋಸಿಟ್ ಹೊರಟೋಗ್ತಾರೆ. ಈಗ ನಮ್ ಡಿಯಾಂಗ್ ಮತ್ತೆ ನಮ್ ಹೀರೋ ಇಬ್ರು ಆ ಜಾಗಕ್ಕೆ ಹೋಗ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಸ್ತಂಭಗಳೆಲ್ಲ
ಐಟಮ್ ಎಲ್ಲ ಬಿದ್ದೋಗಿತ್ತಲ್ಲ ಆ ಜಾಗಕ್ಕೆ ಈಗ ನಾವು ಇದು ಜಾರದೇ ಇರೋ ತರ ಇಲ್ಲಿಂದ ಜರುಗಿಸ್ಬಿಟ್ಟು ಒಳಗಡೆ ಹೋಗ್ಬೇಕು. ಒಳಗಡೆ ತುಂಬಾ ಜನ ಇದ್ದಾರೆ. ಆದ್ರೆ ನಾವೇನಾದ್ರೂ ಇದನ್ನ ನಾರ್ಮಲ್ ಆಗಿ ಜರುಗಿಸ್ಬಿಟ್ಟು ಒಳಗಡೆ ಹೋದ್ರೆ ಅದು ಜಾರ್ಕೊಂಡು ಮತ್ತೆ ಬಂದು ನಮ್ಮ ಮೇಲೆ ಬೀಳೋ ಚಾನ್ಸಸ್ ಇದೆ. ಸೊ ನಾವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ, ಇಲ್ಲಾಂದ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ಬೇರೆ ಏನಾದ್ರು ಪ್ಲಾನ್ ಮಾಡ್ಬೇಕು ಅಂತ ಪ್ಲಾನ್ ಶೀಟ್ ಎಲ್ಲ ಇಟ್ಕೊಂಡು ಪ್ಲಾನ್ ಮಾಡಿದವರು ಈಗ ದೊಡ್ಡ ದೊಡ್ಡ ಹೇರ್ ಬ್ಯಾಗ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ವಾ ಈ ಮಿಲಿಟರಿ ಟೀಮ್ ಅಲ್ಲಿ ರೆಸ್ಕ್ಯೂ ಮಾಡೋದಕ್ಕೋಸ್ಕರ ಆತರ ಏರ್ ಬ್ಯಾಗ್ಸ್ ನೆಲ್ಲ ಎತ್ಕೊಂಡ್ಬಂದು ಅದ್ರ ಸೊಂದಲೆಲ್ಲ ದೂರಿಸಿ ಫುಲ್ ಆಗಿ ಹೇರ್ ಎಲ್ಲ ಪಂಪ್ ಮಾಡೋದ್ರಿಂದ ಆ ಕಂಬಗಳೆಲ್ಲ ಸ್ವಲ್ಪ ಎದ್ದೇಳುತ್ತೆ. ಸೊ ಹೆಂಗೋ ಇವ್ರು ಪ್ಲಾನ್ ಮಾಡೋ ತರ ಅದನ್ನೆಲ್ಲ ಮಾಡಿ ಒಳಗಡೆ ಹೋಗಿ ಸುಮಾರು ಜನನ ಕಾಪಾಡ್ತಾರೆ. ಆತರ ಕಾಪಾಡಿರೋ ಒಂದು ಅಪ್ಪ ಬಂದು ಹೇಳ್ತಾನೆ, ಹೆಂಗೋ ನಾವ್ ಮೇಲೆ ಇದ್ವಿ, ನಮ್ಮನ್ನ ಕಾಪಾಡ್ಬಿಟ್ರಿ, ಆದ್ರೆ ಕೆಳಗಡೆ ಇನ್ನಿಬ್ರು ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ಕಾಪಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾನೆ. ಅದಾದ್ಮೇಲೆ ಇನ್ನೊಬ್ಬರನ್ನ ಏನೋ ರೆಸ್ಕ್ಯೂ ಮಾಡಿ ಮೇಲೆ ಕರ್ಕೊಂಡ್ ಬಂದಿರ್ತಾರೆ. ಆದ್ರೆ ಅಪ್ಪನ್ಗೆ ಉಸಿರು ಪಸರು ಇಲ್ಲ. ಹೆಂಗೋ ಕಷ್ಟಪಟ್ಟು CPR ಎಲ್ಲ ಮಾಡಿ ಅಪ್ಪನ್ಗೆ ಪ್ರಾಣ ಬರೋ ತರ ಮಾಡಿದ್ರು. ಆದ್ರೆ ಅಪ್ಪನ್ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್. ಸೊ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೀರೋಯಿನ್ ಕೂಡ ನೋಡ್ಬಿಟ್ಟು ಈಗ ತಕ್ಷಣ ಅವ್ರಿಗೆ ನಾವು ಆಪರೇಷನ್ ಮಾಡ್ಲೇಬೇಕು ಅನ್ನೋ ತರ ಹೇಳ್ತಾರ. ಪಕ್ಕದಲ್ಲಿ ಕುತ್ಕೊಂಡ್ರೆ ಜೂನಾಗ್ ಸಕಾಚಾಕು ನಾವ್ ಯಾವ ತರ ಜಾಗದಲ್ಲಿ ಇದೀವಿ, ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ, ನಾವೇನಾದ್ರೂ ಈಗ ಅವ್ರಿಗೆ ಮೈಯೆಲ್ಲ ಕಟ್ ಮಾಡಿದ್ರೆ ತುಂಬಾ ಕೀಟಗಳು ಅವ್ರ ಮೈ ಒಳಗಡೆ ಹೋಗೋ ಚಾನ್ಸಸ್ ಇದೆ, ಡಸ್ಟ್ ಎಲ್ಲ ಹೋಗುತ್ತೆ, ಇನ್ಫೆಕ್ಷನ್ ಆಗ್ಬಿಡತ್ತೆ, ಬೇಡ ಅಂತಂದ್ರೆ ಹೀರೋಯಿನ್ ಅಂತಾಳೆ. ಅದಕ್ಕೆ ಇವ್ರು ನಿಂಗೆ ಸಾಯ್ತಾ ಇರೋದನ್ನ ನೋಡ್ಕೊಂಡಿರು ಅಂತ ಹೇಳ್ತೀಯಾ, ನಮ್ ಕೈಲಿ ಆಗೋ ಪ್ರಯತ್ನ ನಾವ್ ಮಾಡ್ಬೋದಲ್ವಾ, ಅಟ್ಲೀಸ್ಟ್ ಬದುಕಿದ್ರೆ ಅವ್ರ ಲಕ್ಕಲ್ವಾ ಅನ್ನೋ ತರ ಹೇಳ್ತಾಳೆ. ಜೂನಾ ಕೂಡ ಓಕೆ ಅಂತ ಹೇಳ್ಬಿಟ್ಲು. ಇನ್ನೊಂದ್ ಕಡೆ ಇನ್ನೊಂದು ಮುಸ್ಲಿಂ ಲೇಡಿ ಕಾಲ್ ಹಂಗೆ ಫುಲ್ ಫ್ರಾಕ್ಚರ್ ಆಗ್ಬಿಟ್ಟಿರತ್ತೆ, ಕಾಲ್ ಮೇಲೆ ಏನೋ ವೇಟ್ ಆಗಿರೋ ಐಟಮ್ ಬಿದ್ದಿರೋದ್ರಿಂದ ಪಾಪ ಎದ್ದೇಳಕ್ ಆಗದೆ ಕೂತಿರ್ತಾರೆ. ನಮ್ ಹೀರೋನ್ ಅವ್ರ ಟೀಮ್ ಜಾಗಕ್ಕೆ ಹೋಗೋದು. ಈಗ ಅವ್ರ ಕಾಲ್ನ ಸರಿ ಮಾಡ್ಬೇಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಜ್ಞಾನ ತಪ್ಪತ್ರ ಇಂಜೆಕ್ಷನ್ ಹಾಕ್ಬೇಕು ಅಂತ ಹೇಳಿ ಆ ಇಂಜೆಕ್ಷನ್ ಹಾಕ್ಬೇಕಂತ ಟೀಮ್ ಅಲ್ಲಿ ಒಬ್ಬ ನೋಡಿದ್ರೆ ಆ ಲೇಡಿ ಬೇಡ ಅಂತ ಹೇಳಿ ಒಂದು ಫೋಟೋನ ಕೊಡ್ತಾಳೆ. ಏನಂದ್ರೆ ಸ್ಕ್ಯಾನ್ ಮಾಡಿರೋದು, ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ, ಸೊ ಇಂಜೆಕ್ಷನ್ ಎಲ್ಲ ಹಾಕ್ಬೇಡಿ ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳೋನು ಸರಿ ಹಾಕಲ್ಲ, ಆದ್ರೆ ಇಂಜೆಕ್ಷನ್ ಹಾಕ್ದೆ ಮಾಡಿದ್ರೆ ತುಂಬಾ ನೋವಾಗುತ್ತೆ, ನೀವ್ ನೋಡ್ ತಡ್ಕೊಳ್ತೀರಾ ಅನ್ನೋ ತರ ಕೇಳಿದಾಗ ಆ ಲೇಡಿ ಕೂಡ ಓಕೆ ಅಂತ ಹೇಳ್ತಾಳೆ. ಇವನು ಕೂಡ ಮನ್ಸೇ ಇಲ್ದೆ ಪಾಪ ಕೆಲ್ಸನ ಮಾಡ್ತಾನೆ. ಅವನ್ಗೂ ತುಂಬಾನೇ ಕಷ್ಟ ಆಗುತ್ತೆ ಅವ್ರ ಹತ್ರ ನೋವಲ್ಲಿ ನರ್ಲಾಡ್ತಾ ಇದ್ರೆ. ಇನ್ನೊಂದ್ ಕಡೆ ಇನ್ನಿಬ್ರು ತುಂಬಾ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರಲ್ವಾ, ಆ ಜಾಗಕ್ಕೆ ಈಗ ನಮ್ ಹೀರೋಯಿನ್ ಹೋಗಿರ್ತಾಳೆ. ಅದ್ರಲ್ಲಿ ಒಬ್ರು ವಯಸ್ಸಾದವ್ರು ಇರ್ತಾರೆ, ಅವರು ಕೆಳಗಡೆ ಬಿದ್ಬಿಟ್ಟಿರ್ತಾರೆ. ಅವ್ರ ಮೇಲೆನೆ ಆ ಗೋಡೆ ಎಲ್ಲ ಬಿದ್ದಿರುತ್ತೆ, ಮತ್ತೆ ಕಾಲ್ ಕೂಡ ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅವ್ರಿರೋ ಜಾಗದಲ್ಲಿ ಇನ್ ಸ್ವಲ್ಪ ಮೇಲೆ ಇನ್ನೊಬ್ಬ ಇರ್ತಾನೆ, ಅವನಿಗೆ ಬೇರೆ ಪಾಪ ದೊಡ್ಡ ರಾಡ್ ಕಂಬಿ ತರ ಇರುತ್ತೆ, ಶಾರ್ಪ್ ಆಗಿರೋ ಐಟಮ್, ಅದು ಚುಚ್ಕೊಂಡು ಹಿಂದ್ಗಡೆಯಿಂದ ಮುಂದ್ಗಡೆನೆ ಬಂದ್ಬಿಟ್ಟಿರುತ್ತೆ. ಅವನು ಸಾಯೋ ಬದುಕೋ ಸ್ಥಿತಿಯಲ್ಲಿ ಇರ್ತಾನೆ. ಹೀರೋಯಿನ್ ಹೆಂಗೋ ಟ್ರೀಟ್ಮೆಂಟ್ ಕೊಡಕ್ಕೆ ಟ್ರೈ ಮಾಡ್ತಾಳೆ, ಬೇಗ ಬೇಗ ಇವ್ರನ್ನ ಎತ್ತಿ ಹೊರಗಡೆ ಕರ್ಕೊಂಡ್ಬನ್ನಿ, ಇವ್ರಿಗೆ ಬೇಗ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಅದಕ್ಕೂ ಮುಂಚೆ ನಿಮ್ ಹತ್ರ ಒಂದು ವಿಷಯನ ಹೇಳ್ಬೇಕು. ಇಲ್ಲಿ ಕೆಳಗಡೆ ಬಿದ್ದಿದಾರಲ್ಲ, ಇವ್ರ ಕಾಲ್ ಮೇಲೆ ಒಂದು ಕಲ್ಲಿದೆ, ನಾವ್ ಆ ಕಲ್ನ ಜರ್ಗ್ಸೋಣ ಅಂತ ಟ್ರೈ ಮಾಡಿದ್ರೆ ಅದಕ್ಕೆ ಕನೆಕ್ಟ್ ಆಗಿರೋ ಪಿಲ್ಲರ್ ಬಂದು ಪಕ್ಕದಲ್ಲೇ ಇದೆ, ಅದು ಮೂವ್ ಆದ್ರೆ ಆ ಮೇಲೆ ಇರೋ ಮೈಗೆ ಚುಚ್ಕೊಂಡಿದ್ದಲ್ಲ ಕಂಬಿ, ಅದ್ ಹಂಗೆ ಅವ್ನ ಹೊಟ್ಟೆನ ಫುಲ್ ಆಗಿ ಹರ್ಕೊಂಡ್ ಹೊಟ್ಟೋಗುತ್ತೆ. ಅದು ತುಂಬಾನೇ ಕಷ್ಟ, ಆತರ ಕಾಪಾಡಕ್ ಆಗೋದಿಲ್ಲ. ಸರಿ, ನಾವು ಹೊರಗಡೆಯಿಂದ ಅವ್ನ ಮೈಲಿರೋ ಕಂಬಿನ ಆ ಕಡೆಯಿಂದ ನಾವು ಕಟ್ ಮಾಡಿ ಎತ್ಬಿಟ್ಟು ಅವನನ್ನ ಎತ್ಕೊಂಡ್ ಹೋಗೋಣ ಅಂತ ನೋಡಿದ್ರೆ ಆ ರಾಡ್ಗೆ ಕನೆಕ್ಟ್ ಆಗಿರೋದು ಮೇಲೆ ಪಿಲ್ಲರ್ಸ್ ಎಲ್ಲ ಇದಾವೆ. ಸೊ ಮೇಲಿಂದ ಗೋಡೆ ಬೀಳೋ ಚಾನ್ಸಸ್ ಇದೆ. ಆತರ ಬಿದ್ರೆ ಅದು ಸ್ಟ್ರೇಟ್ ಆಗಿ ಕೆಳಗಡೆ ವಯಸ್ಸಾದವ್ರು ಇದಾರಲ್ಲ ಅವ್ರ ಮೇಲೆನೆ ಬೀಳೋದು. ಸೊ ನಾವು ಇಬ್ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮಾತ್ರ ಕಾಪಾಡಕ್ ಆಗತ್ತೆ, ಇಬ್ಬರನ್ನೂ ಕಾಪಾಡಕ್ ಆಗಲ್ಲ, ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳಿದಾಗ ಹೀರೋಯಿನ್ಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಸಿಚುವೇಶನ್. ಬಟ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇಬ್ರಲ್ಲಿ ಒಬ್ಬರನ್ನೇ ಕಾಪಾಡಕ್ ಆಗೋದು ಅಂತಂದ್ರೆ ಏನಪ್ಪಾ ಮಾಡೋದು, ಹೆಂಗ್ ಇವ್ರಿಬ್ಬರನ್ನ ಕಾಪಾಡೋದು ಅಂತ ಇವ್ರ ಡಿಸ್ಕಷನ್ ಮಾಡ್ಕೊಂಡು ಟೆನ್ಷನ್ ಅಲ್ಲಿ ಇದ್ರೆ ಆ ಜಾಗಕ್ಕೆ ಡೈಮಂಡ್ ಇಟ್ಟಿದ್ದಲ್ಲ ಮ್ಯಾನೇಜರ್, ಅವ್ನ್ ಬರ್ತಾನೆ. ನಾನು ಅವಾಗಿಂದ ಕರಿತಾ ಇದೀನಿ, ನೀವ್ ಯಾರು ಹೆಂಗ್ ಹೆಲ್ಪ್ ಮಾಡಕ್ಕೆ ಬರ್ತಾ ಇಲ್ಲ, ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ನನ್ಗೆ ಡಾಕ್ಯುಮೆಂಟ್ಸ್ ಬೇಕು, ಯಾರಾದ್ರೂ ಬನ್ನಿ ನನ್ನ ಹೆಲ್ಪ್ ಮಾಡಿ ಅಂತ ಕೂಗಾಡ್ತಾ ಇದ್ರೆ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಇಲ್ಲೇನ್ ನಡೀತದೆ, ನೀವೇನ್ ಮಾತಾಡ್ತಾ ಇದ್ದೀರಾ, ನಿಮ್ ಎಂಪ್ಲಾಯ್ಸ್ ಅವರು, ನೀನೆಲ್ಲ ಒಂದು ಮ್ಯಾನೇಜರ, ಎಂಪ್ಲಾಯ್ಸ್ ನ ಸ್ವತದವ್ರ ತರ ನೋಡ್ಕೋಬೇಕು, ಅಲ್ಲಿಬ್ರು ಸಾಯೋ ತರ ಬಿದ್ದಿದ್ದಾರೆ, ಅದನ್ನ ಬಿಟ್ಬಿಟ್ಟು ನೀನ್ ಇದ್ರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಆಯಪತ್ರ ಕೂಗಾಡ್ತಾ ಇರ್ತಾರೆ. ಅದೇ ಟೈಮಲ್ಲೇ ಮೇಲಿಂದ ಕೆಲವೊಂದು ಗೋಡೆಗಳು ಹಂಗೆ ಬೀಳೋದನ್ನ ಗಮನಿಸ್ತಾನ. ಡೆಲ್ಲಿ ಮ್ಯಾನೇಜರ್ ಮೇಲೆ ಬಿದ್ಬಿಡುತ್ತೆ ಅಂತ ಹೇಳಿ ನಮ್ ಹೀರೋನೇ ಮ್ಯಾನೇಜರ್ನ ಹಿಡ್ಕೊಂಡು ಆ ಗೋಡೆ ಎಲ್ಲ ಪಾಪ ನಮ್ ಹೀರೋ ಮೇಲೆನೆ ಬೀಳುತ್ತೆ, ಸರಿಯಾದ ಏಟು. ಆತರ ಏಟ್ ಬಿದ್ರೆ ಕೂಡ ನಮ್ ಹೀರೋ ಟಕ್ಕಂತ ತಿರುಗಿ ನೋಡ್ಬಿಟ್ಟು ಅಲ್ಲಿ ಕೆಳಗಡೆ ಇರೋರ್ಗೆ ಏನಾದ್ರು ಆಯ್ತೇನೋ ಅಂತ ಹೇಳಿ ನೋಡ್ತಾನೆ. ಎಲ್ಲರೂ ಓಕೆನಾ, ಯಾರಿಗೂ ಏನಾಗಿಲ್ಲ ತಾನೆ ಅಂದಾಗ ಇಲ್ಲ ಸರ್ ಯಾರಿಗೂ ಏನಾಗಿಲ್ಲ ಓಕೆ ಅಂತ ಹೇಳ್ತಾರೆ. ಆದ್ರೆ ಅದೇ ಟೈಮಲ್ಲಿ ಅಲ್ಲೊಂದು ಕರೆಂಟ್ ವೈರ್ ಬಂದು ಕಟ್ ಆಗ್ಬಿಟ್ಟಿರುತ್ತೆ, ಅದು ಈ ಕಡೆ ಆ ಕಡೆ ಅಂತ ಹಂಗೆ ಡ್ಯಾನ್ಸ್ ಆಡ್ತಾ ಇರುತ್ತೆ. ಯಾರಿಗಾದ್ರೂ ಮತ್ತೆ ಅದು ತಗಲ್ಬಿಟ್ಟಿರೋದು ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ ಹೀರೋ ಮೇಲಿರೋ ಒಂದು ಗೋಡೆಗೆ ಹಂಗೆ ಶೂಟ್ ಮಾಡ್ತಾನೆ ನೋಡಿ, ಅದಂಗೆ ಬಂದು ಆ ಕರೆಂಟ್ ವೈರ್ ಮೇಲೆ ಬೀಳತ್ತೆ. ಈಗ ಹಿಂಗೋ ಸ್ವಲ್ಪ ನಾರ್ಮಲ್ ಆಯ್ತು. ಅದಾದ್ಮೇಲೆ ನಮ್ ಹೀರೋ ಅಲ್ಲಿಂದ ಹಂಗೆ ಕೆಳಗಡೆ ಬರೋದಕ್ಕೆ ಅಂತ ನಡ್ಕೊಂಡು ಹೋಗ್ತಾನೆ ನೋಡಿ, ಹಂಗೆ ಆ ಕೆಳಗಡೆ ಮ್ಯಾನೇಜರ್ದು ಕೈ ಇರುತ್ತಲ್ಲ, ಆ ಕೈ ಮೇಲೆ ಫುಲ್ ಆಗಿ ಬ್ಲಡ್ ಸೋರ್ತಾ ಇರುತ್ತೆ. ಏನಂತ ನೋಡಿದ್ರೆ ಈಗ ಗೋಡೆ ನಮ್ ಹೀರೋ ಮೇಲೆ ಬಿತ್ತಲ್ವಾ, ಸೊ ಅವ್ನಿಗೆ ರೈಟ್ ಸೈಡ್ ಫುಲ್ ಆಗಿ ಗಾಯ ಆಗ್ಬಿಟ್ಟು ಆ ಬ್ಲಡ್ ಎಲ್ಲ ಈಗ ಮ್ಯಾನೇಜರ್ ಮೇಲೆ ಸೋರ್ತಾ ಇರೋದು. ಮ್ಯಾನೇಜರ್ಗೆ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಇಲ್ಲಿ ಮೇಲೆ ಕರ್ಕೊಂಡ್ ಬಂದಿರೋರ್ ಪರಿಸ್ಥಿತಿ ಏನಂದ್ರೆ, ಒಬ್ಬರಿಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ಲಲ್ವಾ ನಮ್ ಹೀರೋಯಿನ್, ಆಪರೇಷನ್ ಮಾಡಿ ನೋಡೋಣ ಅಂತ ಅವ್ರಿಗೆ ಜೂನಾನೇ ಆಪರೇಷನ್ ಮಾಡ್ತಾ ಇರೋದು. ಪ್ಲಸ್ ಅವ್ರಿಗೆ ತುಂಬಾನೇ ಬ್ಲಡ್ ಲಾಸ್ ಆಗಿರೋದ್ರಿಂದ ಅಜ್ಜಿನ್ ಇದ್ದಲ್ವಾ ಕಳ್ಳ, ಅವನೇ ಅವ್ರಿಗೆ ಬ್ಲಡ್ ಕೊಡ್ತಾ ಇರೋದು. ಇಬ್ರು ಹಂಗೆ ಪಕ್ಕದಲ್ಲೇ ಮಲಗಿರ್ತಾರೆ. ತುಂಬಾನೇ ಕ್ರಿಟಿಕಲ್ ಅಂತಾನೆ ಹೇಳ್ಬೋದು. ಈ ಕಡೆ ನಮ್ ಹೀರೋಯಿನ್ ನೋಡಿದ್ರೆ ಒಬ್ಬನಿಗೆ ತುಂಬಾನೇ ಕಂಬಿ ಕುಚ್ಕೊಂಡ್ಬಿಟ್ಟಿತ್ತಲ್ಲ, ಕೆಳಗಡೆ ನೋಡಿದ್ವಲ್ಲ ನಾವು, ಅವ್ರನ್ನ ಹೆಂಗೋ ಕಟ್ ಮಾಡಿ ಮೇಲೆ ಅವ್ರಿಗೂ ಎತ್ಕೊಂಡ್ ಬಂದಿರ್ತಾರೆ. ಆಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಇವನೊಬ್ನೇ ಮೇಲೆ ಬಂದಿರೋದನ್ನ ನೋಡಿದ್ರೆ ಒಬ್ಬರನ್ನೇ ಕಾಪಾಡಕ್ ಆಗಿದ್ದು ಅಂತ ಕಾಣಿಸುತ್ತೆ. ಪಾಪ ವಯಸ್ಸಾದವ್ರು ಸತ್ತೋದ್ರೇನೋ. ಆಕ್ಚುಲಿ ಅವರೇ ಆ ಮಾತನ್ನ ಹೇಳಿರ್ತಾರೆ, ನನಗೇನಪ್ಪ ನಂದ್ ಕಾಲ ಮುಗೀತು, ಅವ್ನ್ ಇನ್ನೂ ವಯಸ್ಸಲ್ಲಿ ಚಿಕ್ಕವನು, ಅವ್ನ್ ಬದುಕ್ಬೇಕು, ನನ್ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ, ಫಸ್ಟ್ ಅವನ್ನ ಕಾಪಾಡಿ, ನೀವು ಸುಮ್ಮನೆ ಈ ತರ ಟೈಮ್ ವೇಸ್ಟ್ ಮಾಡ್ಬಿಡಿ ಅಂತ ಹೇಳಿರ್ತಾರೆ. ಅದ್ರಿಂದಾನೆ ಈಗ ಇವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹಂಗೆ ಮೇಲೆ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಪಾಪ ಅಪ್ಪನ್ ಡೆಡ್ ಬಾಡಿನ ಮೇಲೆ ಎತ್ಕೊಂಡ್ ಬರ್ತಾರೆ. ಅವ್ರಿಗೆ ನಮ್ ಹೀರೋ ಹಂಗೆ ಸಲ್ಯೂಟ್ ಮಾಡ್ತಾರೆ.
ಮಾಡ್ತಾನೆ ನಿಜವಾದ ಹೀರೋ ನೀವೇ ಅಂತ. ಅದಾದ್ಮೇಲೆ ಈ ಜಾಗಕ್ಕೆ ಸ್ವಲ್ಪ ಬ್ಯಾಕಪ್ ಸೋಲ್ಜರ್ಸ್ ಬರ್ತಾರೆ. ಅಂದ್ರೆ ಈಗ ಇಲ್ಲಿರೋರ್ಗೆಲ್ಲ ಪಾಪ ನಿನ್ನೆಯಿಂದ ತುಂಬಾ ಕಷ್ಟ ಪಟ್ಟಿರ್ತಾರಲ್ವಾ, ಸೊ ಅವ್ರಿಗೆಲ್ಲ ಮತ್ತೆ ರಿಟರ್ನ್ ಕ್ಯಾಂಪ್ ಹೋಗಿ ಸ್ವಲ್ಪ ರೆಸ್ಟ್ ಎತ್ಕೊಳಕಂತ ಹೋಗ್ತಾ ಇದಾರೆ. ಆತರ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೊಂದು ತೃಪ್ತಿ, ನಿನ್ನೆದ್ರೆ ನಾವ್ ಎಷ್ಟು ಜನನ್ ಕಾಪಾಡಿದೀವಿ ಅಂತ. ಆತರ ಅವ್ರು ಕ್ಯಾಂಪ್ ಹತ್ರ ಹೋದ್ಮೇಲೆ ತಿನ್ನಕ್ಕೆ ಊಟ ಇಲ್ಲ, ಏನಪ್ಪಾ ಊಟ ಮಾಡೋದು ಅಂದಾಗ ಹೀರೋ ಮತ್ತೆ ಡಿಯಾಂಗ್ ಇಬ್ರು ಯಾವಾಗ ಒಂದು ಹೋಟೆಲ್ ಹತ್ರ ಹೋಗ್ತಾರಲ್ವಾ, ಅಲ್ಲಿ ಅವ್ರ ಲೇಡಿಗೆ ಹೇಳಿದಾರೇನೋ, ಸೊ ಅವಳು ಊಟನ ತಗೊಂಡ್ಬಂದಿರ್ತಾಳೆ. ಇವ್ರ ಪರಿಸ್ಥಿತಿನ ನೋಡಿ ತುಂಬಾನೇ ಊಟ ತಂದಿರ್ತಾರೆ. ಎಲ್ಲಾ ಸೋಲ್ಜರ್ಸ್ ಹೊಟ್ಟೆ ತುಂಬಾ ತಿಂತಾರೆ. ಹೀರೋಗಿದೆ ಸಂತೋಷ. ಹೀರೋ ಹೇಳ್ತಾನೆ, ಆಲ್ರೆಡಿ ನಿಮ್ ಫ್ಯಾಮಿಲಿಗೆಲ್ಲ ನಾವ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾಯ್ತು, ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಹುಷಾರಾಗಿದ್ದೀರಾ ಅಂತ. ಬಟ್ ನಾವ್ ಮತ್ತೆ ನಾಳೆ ಸರ್ಚಿಂಗ್ ಹೋಗ್ಬೇಕು, ಈ ಏರಿಯಾ ಫುಲ್ ಆಗಿ ನಾವ್ ಸರ್ಚ್ ಮಾಡ್ಬೇಕು, ಎಲ್ಲಾದ್ರೂ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ. ಸೊ ಚೆನ್ನಾಗಿ ತಿನ್ಬಿಟ್ಟು ರೆಸ್ಟ್ ಎತ್ಕೊಳ್ಳಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಡಿಯಾಂಗ್ ಕೂಡ ಊಟ ಮುಗಿಸ್ಬಿಟ್ಟು ಅಲ್ಲಿ ಹೋಗಿ ಮುಖ ಎಲ್ಲ ತೊಳ್ಕೊಂತ ಇರ್ಬೇಕಾದ್ರೆ ಟವಲ್ ಅಲ್ಲಿ ಒರೆಸೋದಕ್ಕೋಸ್ಕರ ಅಂತ ಜೂನಾನೇ ಬರೋದು. ಜೂನಾ ಒರೆಸ್ತಾ ಇದ್ರೆ ಅವ್ನ ಫೀಲಿಂಗ್ಸ್ ನ ಅವ್ನ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅವ್ನ ಹಂಗೆ ಹಗ್ ಮಾಡ್ಕೊಂಡ್ಬಿಟ್ಟ, ಇಲ್ಲ ಜೂನಾ ನಿನ್ನ ಬಿಟ್ಟು ನಾನು ಎಷ್ಟೇ ದೂರ ಹೋಗ್ಬೇಕಂತ ಅನ್ಕೊಂಡ್ರೆ ಕೂಡ ನನ್ ಕೈಲಿ ಆಗ್ತಾ ಇಲ್ಲ, ಯಾವಾಗ ನಿನ್ನೆನ್ಪಾಗೆ ಇದೆ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಅವಳಿಗೂ ತುಂಬಾನೇ ಬೇಜಾರಾಗ್ಬಿಡತ್ತೆ. ಅವಳು ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಇವಾಗ ಹಂಗೆ ಇನ್ನೊಂದ್ ಕಡೆ ಫುಲ್ ಆಗಿ ದೊಡ್ಡದಾಗ ಕಂಬಿ ಇಳಿದ್ ಬಿಟ್ಟಿರತ್ತಲ್ಲ, ಆ ಪೇಷಂಟ್ ಗೆ ಆಪರೇಟ್ ಮಾಡಿರ್ತಾರಲ್ವಾ, ಈಗ ಅವರು ಸ್ವಲ್ಪ ಹುಷಾರಾಗಿರ್ತಾರೆ. ಅವ್ರನ್ನ ಬೆಡ್ ಮೇಲೆ ಮಲಗಿಸಿರ್ತಾರೆ. ಎಲ್ಲರೂ ಹೋಗಿ ನೋಡ್ತಾರೆ. ಇನ್ನೊಂದ್ ಕಡೆ ಪ್ರೆಗ್ನೆಂಟ್ ಲೇಡಿನ ಕೂಡ ಇನ್ನೊಬ್ಬ ಕಾಪಾಡಿರ್ತಾನಲ್ವಾ, ಆ ಲೇಡಿ ಕೂಡ ಈಗ ಹುಷಾರಾಗಿರ್ತಾರೆ. ಮತ್ತೆ ನಮ್ ಹೀರೋಯಿನ್ ಒಬ್ಬರಿಗೆ ಫಸ್ಟ್ ಏಡ್ ಮಾಡಿದ್ರಲ್ವಾ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವರು ಚೆನ್ನಾಗಿರ್ತಾರೆ. ಎಷ್ಟೇ ಜನನ ಕಾಪಾಡಿದ್ರೆ ಕೂಡ ಕೆಲವರು ಸತ್ತಿರ್ತಾರಲ್ವಾ, ಸೊ ನಮ್ ಹೀರೋಯಿನ್ ಅಲ್ಲಿ ಎಲ್ಲರಿಗೂ ಕ್ಯಾಂಡಲ್ ನ ಇಟ್ಬಿಟ್ಟು ತುಂಬಾನೇ ಫೀಲ್ ಮಾಡಿ ಹೇಳಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಭೂಕಂಪ ಬರೋದಕ್ಕೂ ಮುಂಚೆ ಈ ಜಾಗ ಎಷ್ಟು ಚೆನ್ನಾಗಿತ್ತಲ್ವಾ, ಎಲ್ಲರೂ ಎಷ್ಟು ನೆಮ್ಮದಿಯಾಗಿದ್ರಲ್ವಾ ಅಂತ ಅದನ್ನೆಲ್ಲ ಇಮ್ಯಾಜಿನ್ ಮಾಡಿ ನೋಡ್ತಾರೆ. ಒಂದು ವಯಸ್ಸಾದವರು ಅವ್ರ ಪ್ರಾಣನ ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಪ್ರಾಣನ ಕೊಟ್ರಲ್ವಾ, ಅದನ್ನೆಲ್ಲ ಯೋಚನೆ ಮಾಡಿ ತುಂಬಾನೇ ಫೀಲ್ ಮಾಡಿ ಹೇಳ್ತಾಳೆ. ಅದೇ ಟೈಮ್ಗೆ ಆಪೋಸಿಟ್ ಅಲ್ಲಿ ಹೀರೋ ಬರೋದ್ರ ನೋಡ್ಬಿಟ್ಟು, ಪ್ಲಸ್ ಅವ್ನಿಗೂ ಗಾಯ ಆಗಿರತ್ತಲ್ವಾ, ಬನ್ನಿ ನಾನು ನಿಮ್ಗೆ ಫಸ್ಟ್ ಏಡ್ ಮಾಡ್ತೀನಿ, ಸ್ಟಿಚಸ್ ಎಲ್ಲ ಹಾಕ್ತೀನಿ ಅಂತ ಹೇಳಿ ಹೀರೋನ ಕರ್ಕೊಂಡೋಗಿ ಅವ್ನಿಗೆ ಸ್ಟಿಚಸ್ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವತ್ತು ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ, ತುಂಬಾ ಜನ ಪ್ರಾಣನ ಉಳಿಸಿದಿರ ಅಂದಾಗ ಹೀರೋನು ಅಂತಾನೆ, ನಾವ್ ಮಾತ್ರ ಅಲ್ಲ ನೀವು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರಿ ಅಂತ. ಹೀರೋಯಿನ್ ನನ್ಗಿಂತ ನೀವೇ ತುಂಬಾ ಕಷ್ಟಪಟ್ಟಿದ್ದು ನನ್ ಕಣ್ಣಾರೆ ನಾನು ನೋಡಿದೆ ಅಂತ ಹೇಳ್ತಾಳೆ. ಆತರ ಆಗ್ಬೇಕಾದ್ರೇನೆ ಅವ್ನ್ ತುಂಬಾ ಫೀಲ್ ಮಾಡಿ ಹೇಳ್ತಾನೆ, ಇಲ್ಲಿ ಭೂಕಂಪ ಆಯ್ತು ಅಂದಾಗ ನನ್ಗೆ ತುಂಬಾನೇ ಭಯ ಆಯ್ತು, ನಿನ್ಗೆಲ್ಲ ಏನ್ ಹೆಚ್ಚು ಕಡಿಮೆ ಆಯ್ತು ಅಂತ. ನಿನ್ ಬಗ್ಗೆ ಯೋಚನೆ ಮಾಡಬಾರ್ದು, ನಿನ್ನಿಂದ ದೂರ ಹೋಗ್ಬಿಡ್ಬೇಕು, ಇನ್ಮೇಲೆ ನಿನ್ಗೆ ಕಾಣಿಸ್ಕೋಬಾರ್ದು ಅಂತ ನಾನು ಎಷ್ಟೇ ನನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಕೂಡ ನನ್ನ ಮೀರಿಡೆ ನಿನ್ನ ಯೋಚನೆ ಬರ್ತಾ ಇದೆ. ನಿನ್ನ ಯಾವ್ದೇ ಕಾರಣಕ್ಕೂ ನನ್ ಕೈಲಿ ಮರೆಯಕ್ ಆಗೋದಿಲ್ಲ, ನಿನ್ನ ಬಿಟ್ಟು ನನ್ಗೆ ತುಂಬಾ ದಿನ ದೂರ ಇರೋದಕ್ಕೂ ಆಗೋದಿಲ್ಲ. ನನ್ ಲೈಫ್ ಪೂರ್ತಿ ನಾನು ನಿನ್ ಜೊತೆನೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಾನು ಯಾವ ತರ ಫೀಲ್ ಮಾಡ್ತಾ ಇದ್ದೀನಿ ಅಂತ ನಿನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಲ್ವಾ, ಇದನ್ನೆಲ್ಲ ಹೆಂಗ್ ಹೇಳೋದು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ತರ ಹೇಳ್ತಾನ. ತುಂಬಾ ಫೀಲ್ ಮಾಡಿ ಹೇಳ್ತಾನೆ ಈ ಮಾತನೆಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಹೀರೋನಿಗೆ ಕೂಡ ಅಷ್ಟೇ ಒಂಥರ ಬೇಜಾರಾಗುತ್ತೆ. ಇವ್ನ್ಗೆ ಹೆಂಗೆ ಆನ್ಸರ್ ಮಾಡೋದು ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿಗೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೀವೆಲ್ಲ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.